ವಾಲ್ಮೀಕಿ ನಿಗಮದ ಹಗರಣದಲ್ಲಿ ರಾಜ್ಯ ಸರ್ಕಾರವನ್ನೇ ಬೀಳಿಸೋದಕ್ಕೆ ಇಡಿ ಸಂಚು ರೂಪಿಸಿದೆ. ಅರೆಸ್ಟ್ ಆಗಿರುವಂತಹ ಮಾಜಿ ಸಚಿವ ನಾಗೇಂದ್ರರಿಗೆ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಕೆಲವು ಸಚಿವರ ಹೆಸರು ಹೇಳುವಂತೆ ಇಡಿ ಒತ್ತಡವನ್ನು ಹೇರ್ತಾ ಇದೆ. ಕೇಸ್ ಬಗ್ಗೆ ತನಿಖೆ ಮಾಡುವ ಬದಲು ಸಿದ್ದರಾಮಯ್ಯ ಬಂಧನಕ್ಕೆ ಇಡಿ ಪಿತೂರಿ ನಡೆಸಿದೆ. ಮೋದಿ ಸರ್ಕಾರದ ಆದೇಶಗಳನ್ನು ಪಾಲಿಸುತ್ತಿರುವ ಇಡಿ ಅಧಿಕಾರಿಗಳು ಬಹುಮತದ ಸಿದ್ದರಾಮಯ್ಯ ಸರ್ಕಾರದ ಪತನಕ್ಕೆ ಕೈ ಹಾಕಿದೆಯಂತ ಇಡೀ ಸಚಿವ ಸಂಪುಟವೇ ಇಡಿ ಮೇಲೆ ಮುಗಿಬಿದ್ದಿದೆ. ಇಡಿಯಿಂದ ರಾಜ್ಯ ಸರ್ಕಾರ ಬೀಳಿಸಲು ಒಳಸಂಚು. ವಾಲ್ಮೀಕಿ ನಿಗಮದ ಕೇಸ್ನಲ್ಲಿ ಸಿದ್ದರಾಮಯ್ಯ ಬಂಧನಕ್ಕೆ ಯತ್ನ. ವಾಲ್ಮೀಕಿ ನಿಗಮ ಪ್ರಕರಣದಲ್ಲಿ ಇಷ್ಟು ಆಸಕ್ತಿ ಇಡಿ ಅವರಿಗೆ ಐಟಿ ಅವರಿಗೆ ಬಂದಿದೆ ಅಲ್ಲ, ಇದೇ ಆಸಕ್ತಿ ಯಾಕೆ ಹಿಂದಿನ ಸರ್ಕಾರದಲ್ಲಿ ಬಂದಿಲ್ಲ? ಇಡಿನವ್ರು ಹೇಳ್ತಾರೆ ಇಲ್ಲಿ ಯಾಕೆ ಬಂದಿದೆ ಅಂದ್ರೆ, ವೇರ್ ಎವರ್ ದೇರ್ ಇಸ್ ಪ್ರೊಸೀಡ್ಸ್ ಆಫ್ ಕ್ರೈಮ್ ಇನ್ವಾಲ್ವ್ಡ್ ವಿ ಹ್ಯಾವ್ ಎ ಅಥಾರಿಟಿ ಟು ಎಂಟರ್ ಅಂತ ಹೇಳ್ತಾರೆ. ದೆಹಲಿಯ ಕೇಜ್ರಿವಾಲ್, ಜಾರ್ಖಂಡ್ನ ಸೊರೆನ್ ರೀತಿ ಸಿಎಂ ಸಿದ್ದರಾಮಯ್ಯ ಬಂಧನಕ್ಕೆ ಕೇಂದ್ರ ಸರ್ಕಾರ ಇಡಿಗೆ ಫರ್ಮಾನು ಹೊರಡಿಸಿದೆಯಂತೆ. 136 ಶಾಸಕರ ಬಹುಮತದ ಸರ್ಕಾರ ಬೀಳಿಸೋಕೆ ಇಡಿ ಕೂಡ ಮೋದಿ ಸರ್ಕಾರದ ಜೊತೆ ಕೈ ಜೋಡಿಸಿದೆಯಂತೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಎಂ ಸಿಲುಕಿಸೋಕೆ ಇಡಿ ಯತ್ನಿಸ್ತಾ ಇದ್ದು, ನೇರವಾಗಿ ಸಿದ್ದರಾಮಯ್ಯ ಬಂಧನಕ್ಕೆ ತಯಾರಿ ನಡೆಸಿದೆ ಅಂತ ರಾಜ್ಯ ಸರ್ಕಾರದ ಪಂಚ ಸಚಿವರು ಗಂಭೀರ ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಇಡಿ ಕೆಲಸ ಮಾಡ್ತಾ ಇದೆ. ಬಂಧಿತರಾಗಿರುವ ನಾಗೇಂದ್ರರಿಗೆ ಸಿಎಂ ಹೆಸರೇಳೋದಕ್ಕೆ ಒತ್ತಡ ಹೇರ್ತಿರೋ ಇಡಿ ಅಧಿಕಾರಿಗಳಿಗೆ ಕರೆ ಮಾಡಿ ಸಿಎಂ ಹೆಸರೇಳೋಕೆ ಬೆದರಿಸ್ತಾ ಇದೆಯಂತೆ. ಇಡಿ ಮೋದಿ ಸರ್ಕಾರದ ಕೈಗೊಂಬೆ ಅಂತ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡಿದ್ದಾರೆ. ಭೂಮಿ ಅಭಿವೃದ್ಧಿ ನಿಗಮದಲ್ಲಿ 77 ಕೋಟಿ ರೂಪಾಯಿ ಯೆಸ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿರೋದು, ಅದ್ರ ಬಗ್ಗೆ ಯಾಕೆ ಬಂದಿಲ್ಲ? APMC 47.16 ಕ್ರೋರ್ಸ್ ಸಿಂಡಿಕೇಟ್ ಬ್ಯಾಂಕಲ್ಲಿ ಹಗರಣ ಆಗಿರೋದು, ಅದ್ರ ಬಗ್ಗೆ ಯಾಕೆ ಕಾಳಜಿ ವಹಿಸಿಲ್ಲ? ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ 23 ಕೋಟಿ ರೂಪಾಯಿ SBI ಬ್ಯಾಂಕ್, ಯಾಕೆ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ? ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ 5 ಕೋಟಿ ರೂಪಾಯಿ, ಅದ್ರ ಬಗ್ಗೆ ತನಿಖೆ ನಡೆದಿಲ್ಲ. ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ 47 ಕೋಟಿ ರೂಪಾಯಿ, ಇದ್ರ ಬಗ್ಗೆ ಬಿಜೆಪಿಯವ್ರ ಪ್ರಸ್ತಾವನೆನೇ ಇಲ್ಲ, ಉಸಿರೇ ಬಿಡ್ತಾ ಇಲ್ಲ. ಇಡಿ ಅಧಿಕಾರಿಗಳು ತಪ್ಪಿತಸ್ಥರನ್ನ ಹುಡುಕುವ ಕೆಲಸ ಮಾಡ್ತಿಲ್ಲ, ನೀವು ಹೇಳಿದಂತೆ ಕೇಳಬೇಕು ಅಂತ ಒತ್ತಡ ಹಾಕಿ ಸಿಎಂ ಹೆಸರನ್ನ ಒತ್ತಾಯ ಪೂರ್ವಕವಾಗಿ ಹೇಳಿಸುತ್ತಿದ್ದಾರೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಮೇಲೆ ಬಂದಿರೋ ಆರೋಪಗಳ ಮೇಲೆ ಇಡಿಗೆ ಇರುವ ಇಂಟ್ರೆಸ್ಟ್ ಬಿಜೆಪಿ ಹಗರಣಗಳ ಮೇಲೆ ಯಾಕಿಲ್ಲ ಅಂತ ಕೃಷ್ಣ ಬೈರೇಗೌಡ ಪ್ರಶ್ನಿಸಿದ್ದಾರೆ. ಪ್ರತಿಪಕ್ಷಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿರೋ ಮೋದಿ ಸರ್ಕಾರ ಅರಸು ಟ್ರಕ್ ಟರ್ಮಿನಲ್ ಕೇಸ್, ಬೋವಿ ನಿಗಮದ ಹಗರಣ, ತಾಂಡಾ ಅಭಿವೃದ್ಧಿ ನಿಗಮದ ಹಗರಣ, ಅಂಬೇಡ್ಕರ್ ನಿಗಮದ ಹಗರಣ, ಕೋವಿಡ್ ಭ್ರಷ್ಟಾಚಾರ ಎಲ್ಲಿ ಹೋಯ್ತು ಅಂತ ಕೃಷ್ಣ ಬೈರೇಗೌಡ ಪ್ರಶ್ನಿಸಿದ್ದಾರೆ. ಇಡಿ ಪೊಲಿಟಿಕಲ್ ಪಾರ್ಟಿ ಆಗಿದೆ, ವಿರೋಧ ಪಕ್ಷದವರನ್ನೇ ಗುರಿಯಾಗಿಸಿ ದಾಳಿ ಮಾಡ್ತಿದ್ದಾರೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಕೆಂಡಾಮಂಡಲರಾಗಿದ್ದಾರೆ. ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ ಅಲ್ಲಿ ಹಣ ಲೂಟಿ ಆಗಿದೆಯಲ್ಲ, ಆ ಲೂಟಿ ಹಗರಣದ ಲಾಭಾಂಶ ಅಲ್ಲವಾ? ಅಲ್ಲಿ ಯಾಕೆ ಇಡಿನವರು ತನಿಖೆ ಮಾಡ್ತಾ ಇಲ್ಲ? ಆ ದುಡ್ಡು ಯಾವ ಎಲೆಕ್ಷನ್ಗೆ ಹೋಗಿದೆ ಅಂತ ಯಾಕೆ ಟ್ರೇಲ್ ಮಾಡ್ತಾ ಇಲ್ಲ? ಬೋವಿ ನಿಗಮದಲ್ಲಿ ಹಗರಣ ಆಗಿದೆ, ಅಲ್ಲಿ ಯಾಕೆ ಇಡಿನವರು ತನಿಖೆ ಮಾಡ್ತಾ ಇಲ್ಲ? ತಾಂಡಾ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ, ಅಲ್ಲಿ ಯಾಕೆ ತನಿಖೆ ಮಾಡ್ತಾ ಇಲ್ಲ? ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಸ್ವರೂಪದ ಹಗರಣ ಹಿಂದೆ ಅಂಬೇಡ್ಕರ್ ನಿಗಮದಲ್ಲೂ ಕೂಡ ನಡೆದಿದೆ, ಅದನ್ನ ಯಾಕೆ ಇಡಿನವರು ತನಿಖೆ ಮಾಡ್ತಾ ಇಲ್ಲ? ಇಡಿ ಬಂದಿರೋದಿಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಬಂದಿಲ್ಲ. ಇದು ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಅಂತ ಹೇಳಬೇಕು. ಯಾಕೆಂದ್ರೆ CBI ಇನ್ಕ್ವೈರಿ ಇದೆ, SIT ಇನ್ಕ್ವೈರಿ ಇದೆ, ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ದಾರೆ, ಪಾರದರ್ಶಕವಾಗಿ ನಡೀತಾ ಇದೆ. ಇಡಿ ದಿಢೀರಾಗಿ ಬಂದು ಇಡಿಯ ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಉದ್ದೇಶ ಏನು? ಕಾಂಗ್ರೆಸ್ನ ಮುಖಂಡರುಗಳನ್ನ ನಾವು ಫಿಕ್ಸ್ ಮಾಡಬೇಕು. ರಿಪೋರ್ಟ್
ನೋಡಿ 10 ವರ್ಷದಲ್ಲಿ ಆಗಿರುವಂತಹ ಹಗರಣ ಅಲ್ಲಿವೆ. ಮಧ್ಯಪ್ರದೇಶಕ್ಕೆ 35,000 ಕೋಟಿ ಹಣ ಹೋಗಿದೆ. ಯಾಕೆ ಇದರ ಬಗ್ಗೆ ಮಾತನಾಡ್ತಾ ಇಲ್ಲ? ಯಾಕೆ ಇಡಿಯವರು ತನಿಖೆ ಮಾಡ್ತಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಯಾವುದನ್ನು ಮುಚ್ಚಿ ಹಾಕಲ್ಲ. ನಾಗೇಂದ್ರರ ಮೇಲೆ ಆರೋಪ ಬಂದಿದೆ. ಅವರು ಅಪರಾಧಿಯಲ್ಲ. ಇಡಿಯವರು ನಾಗೇಂದ್ರರನ್ನ ಅರೆಸ್ಟ್ ಮಾಡಿದ್ದೇ ಇಲ್ಲಿಗಲ್ ಅಂತ ಸಚಿವ ಕೆಜೆ ಜಾರ್ಜ್ ಆರೋಪಿಸಿದ್ದಾರೆ. ಒಂದು ಮೊನ್ನೆ ತಾನು ಅಸೆಂಬ್ಲಿಯಲ್ಲಿ ಕೂಡ ಹೇಳ್ತಾ ಇದ್ದೆ, ಸುಮಾರು 7 ಲಕ್ಷ ಬೆನಿಫಿಷರಿಗೆ 5 ಲಕ್ಷ ರೂಪಾಯಿವರೆಗೆ ಒಂದೇ ಮೊಬೈಲ್ನಲ್ಲಿ ಸುಮಾರು 35,000 ಕೋಟಿ ಎಂಪಿನಾಗಿರ್ತಕ್ಕಂಥ ಹಗರಣ ಇದೆ. ಎಲ್ಲರಿಗಿಂತ ಹೆಚ್ಚಾಗಿ ಮೊನ್ನೆ ತಾನೇ ಎಲೆಕ್ಟ್ರಾಲ್ ಬಾಂಡ್ನಲ್ಲಿ ಸುಮಾರು 8,600 ಕೋಟಿ ಹಗರಣ ಏನಿದೆ. ಅಲ್ಲಿರ್ತಕ್ಕಂಥ ಕಂಪ್ನೀಸ್ಗಳು ಬೇನಾಮಿ ಕಂಪ್ನಿಗಳು, ಯಾವ ಕಂಪ್ನಿ 3 ವರ್ಷ ರಿಜಿಸ್ಟರ್ ಆಗಿರತಕ್ಕಂಥ ಕಂಪ್ನಿಗಳು, ಅವರು ಎಲ್ಲಿಂದ ಹಣ ಎಲ್ಲಿಗೆ ಕೊಟ್ಟಿರ್ತಕ್ಕಂಥ ಸಂಪೂರ್ಣ ಮಾಹಿತಿ ಇಡೀ ದೇಶದ ಎದುರಿಗಿದೆ. ಇದ್ರ ಬಗ್ಗೆ ಇಡಿ ಯಾಕೆ ಕ್ರಮ ತಗೊಳ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ನಾಗೇಂದ್ರ ಅವರು ನಮ್ಮ ಸಚಿವ ಸಹೋದ್ಯೋಗಿಗಳಾಗಿತ್ತು. ಯಾವಾಗ ಆರೋಪ ಬಂದ ಕೂಡಲೇ ಅವರು ಆರೋಪಿ ಆಗೋದಿಲ್ಲ. ಅದಕ್ಕೆ ಈಗ ತನಿಖೆ ನಡೀತಾ ಇದೆ. ಅವರು ಸ್ವಯಂ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಏನು ಉದ್ದೇಶ? ನಾನು ಮಂತ್ರಿಯಾಗಿ ಯಾವುದೇ ಈ ಒಂದು ತನಿಖೆಯಲ್ಲಿ ಅಡ್ಡ ಬರಬಾರ್ದು, ಹಸ್ತಕ್ಷೇಪ ಮಾಡುವ ಉದ್ದೇಶದಿಂದ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ತಮಗೆ ಗೊತ್ತಿದೆ, ಇದು ಬಂದ ಕೂಡಲೇ ನಾವು ಮುಖ್ಯಮಂತ್ರಿಯವರು SITಯನ್ನು ಸ್ಥಾಪನೆ ಮಾಡಿ ಇದಕ್ಕೆ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿ. ಇನ್ನಾದ್ರೂ ದ್ವೇಷದ ರಾಜಕಾರಣ ಬಿಡಿ. ಅಯೋಧ್ಯೆಯಲ್ಲೇ ನಿಮ್ಗೆ ಬಹುಮತ ಸಿಗ್ಲಿಲ್ಲ, ರಾಷ್ಟ್ರದ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡಿ. ನಾವು ಸ್ವಾತಂತ್ರ್ಯ ಹೋರಾಟಗಾರರು, ಬ್ರಿಟಿಷರ ಗುಂಡಿಗೆ ನಾವು ಹೆದರ್ಲಿಲ್ಲ, ಇನ್ನು ಇವರಿಗೆ ನಾವು ಹೆದರ್ತೀವ ಅಂತ ಪಂಚ ಸಚಿವರು ಇಡಿ ಮೇಲೆ ಮುಗಿಬಿದ್ದಿದ್ದಾರೆ.